ಶಾಲಿನಿ ಸುನೀಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ನಮ್ಮಮ್ಮ ಮನೆ ಅವರು ಖಾಲಿ ಮಾಡಿದ್ದಾರೆ. ಸೊ ಬನ್ನೇರುಘಟ್ಟ ರೋಡಿಂದ ಈಗ ಮಾಗಡಿ ರೋಡ್ ಶಿಫ್ಟ್ ಆಗ್ತಿದ್ದಾರೆ. ಸೊ ಶಿಫ್ಟ್ ಆಗಿದ್ದಾರೆ. ಹಾಲು ಉಗ್ಸೋಣ ಅಂತ ಬಂದಿದ್ದೀವಿ. ಹಾಲು ಉಗ್ಸೋ ಜೊತೆ ಇವಾಗ ಒಂದು ಮೃತ್ಯುಂಜಯ ಹೋಮ ಮತ್ತು ನವಗ್ರಹ ದಾನ ಗಣ ಹೋಮ ಮಾಡ್ಕೊಬಿಡಿ. ಸಿಂಪಲಾಗಿ ಮಾಡ್ಕೊಬಿಡೋಣ. ನಮ್ಮಲ್ಲಿರುವಂಥ ವಿಘ್ನಗಳು ಏನೇ ಇದ್ದರೂ ಹೋಗಲಿ ಅಂತ. ಸೊ ಪೂಜೆ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಈಗ ದೇವ್ರ ಮನೆ ಎಲ್ಲ ರೆಡಿಯಾಗಿದೆ. ಸೊ ಅವರು ಪೂಜೆ ಸ್ಟಾರ್ಟ್ ಮಾಡಿ ಆಗಿತ್ತು. ಸೊ ಹಾಲು ಉಗ್ಸೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹಾಲು ಉಗ್ಸಿ ಅಂತ ಹೇಳಿದ್ರು ಪೂಜಾರಿ. ಸೊ ನಾನು ಹಾಲು ಉಗ್ಸೋಕ್ಕೆ ರೆಡಿ ಮಾಡಿಕೊಂಡು ಹಾಲು ಹಾಕಿ ಕಾಯಕ್ಕಿಡ್ತಾಯಿದ್ದೀನಿ. ಅಲ್ಲಿ ಅಮ್ಮ ಮತ್ತು ಅಣ್ಣ ಪೂಜೆ ಕೂತಿದ್ರು. ಸೊ ನಮ್ಮ ಅಣ್ಣನ ಜೀವನ ಇವಾಗ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹುಡುಗಿ ಸಿಕ್ಕಿ ಅವನಿಗೂ ಒಂದು ಒಳ್ಳೆ ಲೈಫ್ ಅಂತ ಸೆಟ್ಲ್ ಆದರೆ ನಮ್ಗೆ ಅದೇ ಖುಷಿ ನೋಡಿ. ಹಾಲು ಉಗ್ಸಾಯ್ತು, ಎಲ್ಲ ಒಳ್ಳೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷನಾದರೂ ನಮ್ಮ ಅಣ್ಣನ ಮದುವೆ ಬೇಗ ಸೆಟ್ ಆಗಲಿ ಅಂತ ಆಶಿಸ್ತಾ ನೋಡಿ. ನಮ್ಮಮ್ಮ ಮತ್ತು ನಮ್ಮಣ್ಣ ಇಬ್ಬರೂ ಸಹ ಪೂಜೆಯಲ್ಲಿ ಕೂತಿದ್ರು. ಸೊ ಅವರು ಮೃತ್ಯುಂಜಯ ಹೋಮ ಮತ್ತು ನವಗ್ರಹ ದಾನ ಮುಗಿಸಿ ಇವಾಗ ಗಣ ಹೋಮ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಹೋಮಕುಂಡಕ್ಕೆಲ್ಲ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಹೂವು ಎಲ್ಲ ಹಾಕಿಸಿ ಇವಾಗ ಕೂತ್ಕೊಂಡಿದ್ದಾರೆ. ಇವಾಗ ಪೂಜಾರಿ ಮಂತ್ರ ಹೇಳ್ತಾ ಇದ್ದರು. ಸೊ ಮಂತ್ರ ಹೇಳ್ತಾ ಇದ್ದಾಗ ಅವ್ರನ್ನ ಬೇಡ್ಕೊಳ್ಳಿ, ನಿಮ್ಮದೇನೇ ಕಷ್ಟಗಳು, ಏನೇ ತಪ್ಪುಗಳು ಏನೇ ಇದ್ದರೂ ಅದೆಲ್ಲ ಹೋಗಿ ಇವಾಗ ಹೊಸ ಥರ ನಮ್ಮಲ್ಲಿ ಎಲ್ಲ ಹೊಸ ರೀತಿಲಿ ನಮ್ಮ ಜೀವನ ಇನ್ನೂ ಚೆನ್ನಾಗಾಗಲಿ, ಈ ಕಳೆದೋದ ದಿನಗಳೆಲ್ಲ ಮರೆತು ನಾವು ಹೊಸ ದಿನಗಳಿಗೆ ಕಾಲಿಡ್ತಾ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಆಶೀರ್ವದಿಸ್ತಾ ಇವಾಗ ಅವರು ಹೋಮಕುಂಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಬೆಂಕಿ ಹಾಕೋದಕ್ಕೆ ಅವರು ಎಲ್ಲ ಹಾಕಿ ಕೊಟ್ಟಿದ್ದಾರೆ ಅವರು ಕಟ್ಟಿಗೆಯಲ್ಲಿ. ಸೊ ನಮ್ಮ ಅಣ್ಣ ಅದನ್ನು ಹಿಡ್ಕೊಂಡು ಕೂತಿದ್ದಾನೆ. ಇವಾಗ ಹೋಮಕುಂಡದಲ್ಲಿ ಅದನ್ನ ಬೇಯಿಸ್ಬೇಕಲ್ಲ. ಸೊ ಅವನಲ್ಲಿರುವಂಥ ಎಲ್ಲ ಎಲ್ಲ ಹೋಗಿ ಅವನ ಜೀವನ ಚೆನ್ನಾಗಾಗಲಿ ಅಂತ ಎಲ್ಲರೂ ಆಶಿಸಿ ಮತ್ತು ಆಶೀರ್ವಾದ ಮಾಡಿ ಇವಾಗ ಬೇರೆ ಕಡೆ ಬಂದಿದ್ದಾರೆ. ಇನ್ನೂ ಚೆನ್ನಾಗಾಗಲಿ, ಇನ್ನೂ ಅವರು ಒಂದು ಮೇಲೆತ್ತರಕ್ಕೆ ಹೋಗಲಿ ಅಂತ ನನಗೂ ಆಸೆ ಇದೆ. ಚೆನ್ನಾಗಿರಲಿ, ನಮ್ಮ ಅಪ್ಪನ ಮನೆ ಚೆನ್ನಾಗಿರಬೇಕು, ನಮ್ಮ ಅಣ್ಣ ನಮ್ಮಮ್ಮ ಎಲ್ಲ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಮಾಡಿಕೊಂಡು ಇವಾಗ ಹೋಮಕುಂಡದಲ್ಲಿ ಅವರು ಮಂತ್ರ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೋಡಿ. ಆನಂತರ ಆಮೇಲೆ ನನ್ನನ್ನು ಸಹ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅವರು ನಮಃ ನಮಃ ಅಂದ ತಕ್ಷಣ ನಾನು ಸಹ ನಮ್ಮ ಅಣ್ಣ ನಮ್ಮಮ್ಮ ಇಬ್ಬರು 3 ಜನನೂ ಅದನ್ನು ಹಾಕ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗು ಇದಾಗಿತ್ತು. ನಮ್ಮ ಅಮ್ಮನ ಮನೆ ಹಾಲು ಉಗ್ಸೋ ಕಾರ್ಯಕ್ರಮ ಇಟ್ಕೊಂಡಿದ್ದೆ.